ಕದಿರಿ ಕ್ಷೇತ್ರದ ಮನೆ ಇವೆ. 1950ರಲ್ಲಿ ಪ್ರಾರಂಭವಾದಂಥ ಒಂದು ಸಂಸ್ಥೆ ಮಲ್ಲಿಕಾ ಕಲಾವೃಂದ. ಕದಿರಿ ಕ್ಷೇತ್ರದ 9 ದಿವಸದ ಜಾತ್ರೆಯಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಕೊಡಲಿಕ್ಕೆ ಸಿದ್ಧವಾದಂಥ ಒಂದು ಸಂಸ್ಥೆ. ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳ ವ್ಯವಸ್ಥೆಯ ಜವಾಬ್ದಾರಿಯನ್ನು ಮಾಡಿಕೊಂಡು ಬಂದಂಥ ಈ ಸಂಸ್ಥೆ ಈ ವರ್ಷ ಅಮೃತೋತ್ಸವ ವರ್ಷವನ್ನು ಆಚರಿಸ್ತಾ ಇದೆ. 75ನೇ ವರ್ಷದ ಆಚರಣೆ ಮಾಡ್ತಾ ಇದೆ. ಈ ಸಂಸ್ಥೆಯ ಕಾರ್ಯಾಧ್ಯಕ್ಷನಾಗಿ ಸುಧಾಕರ್ ರಾವ್ ಪೇಜಾವರ್ ನಾನಿದ್ದೇನೆ. ಈ ಸಂಸ್ಥೆಯನ್ನು ಆರಂಭಿಕ ಕಾಲದಿಂದ ಹುಟ್ಟು ಹಾಕಿದಂತಹ SL ಶೇಟ್ರ ಮಗ M ರವೀಂದ್ರ ಶೇಟ್, SLC ಡೈಮಂಡ್ ಹೌಸ್, ಲೇಡಿ ಹಿಲ್, ಇದರ ಮಾಲಕರು ನಮ್ಮ ಜೊತೆ ಇದ್ದಾರೆ. ಅವರು ಇದರ ಪೋಷಕರಾಗಿದ್ದಾರೆ. ನಮ್ಮ ಜೊತೆ ಇದರ ಪೋಷಕರಾಗಿ ಟಿ ದಾಮೋದರ್ ರೈ ನಮ್ಮ ಜೊತೆ ಇದ್ದಾರೆ. ಇಲ್ಲಿ ವಿಜಯಲ್ಲಿ ಒಂದು ವ್ಯವಹಾರ ಮಾಡಿಕೊಂಡು ಅದಿ ಎಂಟರ್ಪ್ರೈಸಸ್ ಅಂತ ಒಂದು ವ್ಯವಹಾರ ಮಾಡ್ಕೊಂಡಿದ್ದಾರೆ. ನಮ್ಮ ಸಂಸ್ಥೆಯ ಪೋಷಕರು. ನಮ್ಮ ಜೊತೆ ಮತ್ತೋರ್ವ ಪೋಷಕರಾಗಿ TVSನಲ್ಲಿದ್ದಂಥ ವಾದಿರಾಜ ಆಚಾರ್ ಅವರಿದ್ದಾರೆ. ಅವರು ತುಂಬ ಮುತುವರ್ಜಿ ವಹಿಸಿ ನಮ್ಮ ಕಾರ್ಯಕ್ರಮಗಳಿಗೆ ಜೊತೆಯಾಗಿ ಸ್ಪಂದಿಸಿಕೊಂಡು ಬರ್ತಾ ಇದ್ದಾರೆ. ನಮ್ಮ ಜೊತೆ ಮಹಿಳಾ ಒಂದು ಘಟಕವೇ ಇದೆ, ಅದರ ಒಂದು ಪ್ರತಿನಿಧಿಯಾಗಿ ಸುಮಾ ಪ್ರಸಾದ್ ಅವರು ನಮ್ಮ ಜೊತೆ ಇದ್ದಾರೆ. ನಮ್ಮ ಜೊತೆ ಕಳೆದ 50 ವರ್ಷಗಳಿಂದ ರವಿ ಅಲೆಯವರ ತಂದೆ ನಮ್ಮ ಕಾರ್ಯಕ್ರಮಗಳಲ್ಲಿ ಒಂದು ದಿನದ ಕಾರ್ಯಕ್ರಮವನ್ನು ಅವರು ನೆರವೇರಿಸಿಕೊಡ್ತಾ ಇದ್ದರು. ಬೇರೆ ಬೇರೆ ಸಂಸ್ಥೆಯನ್ನು ನಾವು ಆಮಂತ್ರಿಸ್ತಾ ಇದ್ದೆವು. ಈಗ 51ನೇ ವರ್ಷದ ಸೇವೆಯನ್ನು ಮಾಡ್ತಿರುವಂಥ ರವಿ ಅಲೆಯವರ ತಂದೆ ಲಕ್ಷ್ಮೀನಾರಾಯಣ ಅಲೆಯವರಾರಿದ್ದರು. ಅವರ ನಂತರ ಆ ಪರಂಪರೆಯನ್ನು ರವಿ ಅಲೆಯವರಾರು ಮಾಡ್ತಾ ಇದ್ದಾರೆ. ನಮ್ಮ ಆಮಂತ್ರಣ ಪತ್ರಿಕೆ 14ನೇ ತಾರೀಕಿಗೆ ಅಂದರೆ ಮಕರ ಸಂಕ್ರಾಂತಿಯ 2ನೇ ಆಟವನ್ನು ಆ ಸಂಸ್ಥೆ ನೆರವೇರಿಸುವುದು ಒಂದು ಪ್ರತೀತಿಯಾಗಿ ಬಂದಿದೆ. ಅದಕ್ಕಾಗಿ ಜನರು ಕೇಳುಗರು ನೋಡುಗರು ಆಗಮಿಸ್ತಾರೆ. ನಮ್ಮ ಪರಿಚಯ ಜೊತೆಗೆ ನಮ್ಮ ಲೆಕ್ಕ ಪರಿಷದರು ಶುಭಾನಂದರಾವ್ ಇದ್ದರು. ಇಷ್ಟೊತ್ತು ಸ್ವಲ್ಪ ಹೊತ್ತು ಬೇರೆ ಕಾರ್ಯಕ್ರಮಗಳು ಸೇರ್ಲಿಕ್ಕೂ ಇದ್ದಾರೆ. ಶುಭಾನಂದರಾವ್ ಅಂತ ಲೆಕ್ಕ ಪರಿಷತ್ ನಮ್ಮ ಜೊತೆ ಇದ್ದಾರೆ. ಆದ್ಮೇಲೆ ನಮ್ಮ ಸಂಸ್ಥೆಯ ಒಂದು ಸಾಂದ್ರೀಕರಿಸಿದ ವರದಿಯನ್ನು ತಮ್ಮ ಮುಂದೆ ನೀಡಿದ್ದೇವೆ. ಅದಕ್ಕೆ ಪೂರಕವಾಗಿ ಕೆಲವು ಮಾತುಗಳನ್ನು ನಿಮಗೆ ನಾವು ಹೇಳಲಿಕ್ಕೆ ಸಿದ್ಧರಾಗಿದ್ದೇವೆ. ನಿಮ್ಮ ತಾಳ್ಮೆ ಪರೀಕ್ಷೆ ಮಾಡೋದ್ರಲ್ಲಿ ಈಗಾಗಲೇ ತುಂಬ ಸಂಸ್ಥೆಗಳ ಪತ್ರಿಕಾಗೋಷ್ಠಿ ಆಗಿದೆ. ಕದಿರಿ ಕ್ಷೇತ್ರ ಅತ್ಯಂತ ಪುರಾತನವಾದಂಥ ಕ್ಷೇತ್ರ. ಅಲ್ಲಿ ಜಾತ್ರೆಯ ಮುನ್ನ ಈ ಧನು ತಿಂಗಳು ಅಂತ, ಆ ಧನು ತಿಂಗಳು 30 ಪೂಜೆ ಆಗಬೇಕು ಅಂತ ಅದರ ಒಂದು ಉಲ್ಲೇಖ ಇದೆ. ಕೆಲವು ಸರ್ತಿ ಧನು ತಿಂಗಳಲ್ಲಿ 29 ದಿನ ಬರ್ತದೆ, ಆದರೆ ಅಲ್ಲಿ ಸಂಖ್ಯೆ ಪ್ರಮುಖ. ಆದ್ದರಿಂದ ಮಕರದಲ್ಲಿ ಕೂಡ ಒಂದು ಪೂಜೆ ಆಗಿ 30 ಪೂಜೆ ಆಗ್ತದೆ. ಹಾಗಾಗಿ ಕೆಲವೊಂದು ವರ್ಷ ಕದಿರಿಯ ಜಾತ್ರೆ ಮಕರ ಸಂಕ್ರಾಂತಿಯ ಹಿಂದೆಯೋ ಮುಂದೆಯೋ ಆಚೆ ಈಚೆ ಆಗುವುದುಂಟು. ಈ ಗೊಂದಲ ಈಗ ಸಾಧಾರಣ ಎಲ್ಲರಿಗೂ ಗೊತ್ತಿದೆ. ಆದರೆ ಸಾಮಾನ್ಯವಾಗಿ ಮಕರ ಸಂಕ್ರಾಂತಿ ದಿವಸ ಕೊಡಿಯಲ್ಲಿ ಆರಂಭ, ನಂತರ 9 ದಿವಸಗಳ ಜಾತ್ರೆ, ನಂತರ ಮಂತ್ರಾಕ್ಷತೆ, ಮತ್ತೆ ದೈವದ ಕೋಲ, ಹೀಗೆ ಒಂದು 12 ದಿವಸಗಳ ಕಾರ್ಯಕ್ರಮಗಳು ಅಲ್ಲಿ ನಡೆಯುತ್ತದೆ. ಈ ವರ್ಷ 13ನೇ ತಾರೀಕಿಗೆ ಕಾರ್ಯಕ್ರಮದ ಯಾಗ ಪ್ರಾರಂಭ ಆಗ್ತದೆ. ಅಂದರೆ ಧನು ತಿಂಗಳಲ್ಲೇ ಆಗೋದು. ಎಷ್ಟೋ ಜನ ಹೇಳ್ತಾರೆ ಉತ್ತರಾಯಣದಲ್ಲಿ ಆಗಬೇಕಾದದ್ದು ಯಾಕೆ ಅಂತ ಕೇಳೋದಕ್ಕೋಸ್ಕರ ಒಂದು ಮಾತು ಹೇಳಿದಂತೆ. ಎಷ್ಟೋ ಜನ ಈ ಆಮಂತ್ರಣ ಪತ್ರಿಕೆ ಕೊಂಡೋದಾಗ ಹೇಳ್ತಾ ಇದ್ರು 13ನೇ ತಾರೀಕಿಗೆ ಯಾಗ ಪ್ರಾರಂಭ ಆಗುವಂಥ ಒಂದು ಆರಂಭದ ದಿನ. 14ರಿಂದ ಜಾತ್ರೆ ಅಂತ ಲೌಕಿಕವಾಗಿ ಕೊಡಿ ಏರಿ, ಧ್ವಜಸ್ತಂಭ ಇತ್ಯಾದಿಗಳಲ್ಲಿ ಏರಿ ಧಾರ್ಮಿಕ ಕಾರ್ಯಕ್ರಮಗಳಾಗ್ತದೆ. ಆದರೆ 13 ರಾತ್ರಿ ಕೂಡ ಇದೆ. ಆ ಕಾರ್ಯಕ್ರಮಗಳನ್ನು ಇಟ್ಟುಕೊಂಡು ಮತ್ತೆ 22ನೇ ತಾರೀಕು ತನಕ ಅವಭೃತ, ಅಲ್ಲಿಯ ತನಕ ಕಾರ್ಯಕ್ರಮಗಳ ಜೋಡಣೆಯನ್ನು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಜವಾಬ್ದಾರಿ ಈ ಮಲ್ಲಿಕಲಾವನ್ನು ವಹಿಸ್ತಾ ಇದೆ. ನಾನು 2 ಸಂಸ್ಥೆಯಲ್ಲಿರುವ ಕಾರಣ ಈ ಮಾತನ್ನು ಹೇಳಲಿಕ್ಕೆ ತಮ್ಮ ಒಂದು ಪ್ರಸ್ತುತಪಡಿಸ್ತಾ ಇದ್ದೇನೆ. ಜಾತ್ರೆಯ ಸಂದರ್ಭದಲ್ಲಿ ಒಂದು 9 ದಿವಸದ ಜಾತ್ರೆಯ ವಿಷಯಕ್ಕೆ 9 ಕಾರ್ಯಕ್ರಮಗಳು ಮಾಡಲಿಕ್ಕೆ 1950ರಲ್ಲಿ ಬಹಳ ಕಷ್ಟ ಇತ್ತು, ತುಂಬ ಕಷ್ಟಪಟ್ಟಿದ್ದಾರೆ ಅಂತ ನಮ್ಮ ಹಿಂದಿನವರು ಹೇಳ್ತಾ ಇದ್ರು. ಕಳೆದ ಈಗ 45 ವರ್ಷಗಳಿಂದ ಇದರ ಜವಾಬ್ದಾರಿ ನಾನು ವಹಿಸೋ ಕಾರಣ ನನಗೆ ಈಗ ಬಹಳ ಆನಂದ ಆಗ್ತದೆ. ಆ ಮಾತು ಇನ್ನು ಮುಂದಿನವರು ಹೇಳಲಿಕ್ಕಿಲ್ಲ ಅಂತ. ಯಾಕಂದರೆ ಸುಮಾರು ಬೇರೆ ಬೇರೆ ಸಂಘ ಸಂಸ್ಥೆಗಳನ್ನು ಆಮಂತ್ರಿಸಿ ಕಾರ್ಯಕ್ರಮ ಜೋಡಣೆ ಮಾಡಿಕೊಂಡು ಬರುವಂಥ ಒಂದು ವ್ಯವಸ್ಥೆ ನಾವು ಮಾಡಿದ್ದೇವೆ. ಇದರಿಂದಾಗಿ ಈ ವರ್ಷ 110 ಸಂಘ ಸಂಸ್ಥೆಗಳಿಗೆ ಆಹ್ವಾನ ನೀಡಿದ್ದೇವೆ. ಹತ್ತಿರ 3000 ಕಲಾವಿದರು ವೇದಿಕೆಯನ್ನು ಹತ್ತಿ ಪ್ರಸ್ತುತಪಡಿಸ್ತಾರೆ. ಅದು ಬೇರೆ ಬೇರೆ ಕ್ರಮದಲ್ಲಿ ಇರ್ಬೋದು. ಎಲ್ಲ ಕಲಾ ಪ್ರಕಾರಗಳಿಗೆ ನಾವು ಒತ್ತು ಕೊಟ್ಟಿದ್ದೇವೆ.
ನಮ್ಮನ್ನು ಅಪೇಕ್ಷೆ ಪಟ್ಟವರು ಮತ್ತು ನಮ್ಮಲ್ಲಿ ಅರ್ಜಿ ಕೊಟ್ಟವರು, ನಮ್ಮಲ್ಲಿ ಬೇಡಿಕೆ ನೀಡಿದವರು, ಅವರಿಗೆ ಯಾರನ್ನು ನಾವು ನಿರಾಕರಿಸ್ತೇವೆ. ನಮ್ಮ ದಾನ ಸಾಮರ್ಥ್ಯವನ್ನು ಹೇಳಿದ್ದೇವೆ. ನಾವು ಈ ರಥ ಮಾಡ್ತೇವೆ, ವ್ಯವಸ್ಥೆ ಮಾಡ್ತೇವೆ, ಊಟ ಉಪಚಾರ, ಲೈಟು, ವೇದಿಕೆ, ಇತರ ಪರಿಕರಗಳನ್ನು ಒದಗಿಸುವುದರಲ್ಲೆಲ್ಲ ನಾವು ಸಿದ್ಧರಿದ್ದೇವೆ. ಕಿಂಚಿತ್ ದೇವರ ಪ್ರಸಾದ ಅಂತ ಸಹ ನಾವು ಕೊಡ್ತೇವೆ, ಕಲಾ ಸಂಭಾವನೆ ಸಹ ಕೊಡ್ತೇವೆ. ಎಷ್ಟೋ ಜನ ಕಲಾ ಸಂಭಾವನೆಯನ್ನು ಪುನಃ ದೇವರ ಕಾಣಿಕೆಯಾಗಿ ಹೋದದ್ದು ಒಂದು ನಾವು ನೋಡ್ತಾ ಇದ್ದೇವೆ. ಆದರೆ ನಾವು ಅದನ್ನು ಗಣ್ಯ ಮಾಡ್ತಾ ಇಲ್ಲ. ನಮ್ಮ ಕ್ರಮವನ್ನು ನಾವು ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಅಂತ ಈಗ ಇತ್ತೀಚೆಗೆ ಕಳೆದ 3 ದಶಕಗಳಿಂದ ನೋಡ್ತಾ ಇದ್ದೇವೆ, ಕಲಾ ತಂಡಗಳು ಹೊಸ ತಂಡಗಳು ಪ್ರಾರಂಭ ಆಗ್ತಾ ಇದೆ. ಹೊಸ ಮುಖಗಳು ಬರ್ತಾ ಇದೆ. ಹೊಸ ಕಲಾವಿದರು ವೇದಿಕೆಯನ್ನು ನಿರೀಕ್ಷೆ ಮಾಡ್ತಾರೆ. ಮತ್ತೆ ಈ ವೇದಿಕೆಯನ್ನೇ ಬೇಕು, ನಮಗೆ ಪ್ರಶಸ್ತಿ ಬಂದ ಹಾಗೆ ಆಗ್ತದೆ, ನಮ್ಮ ಒಂದು ವಿಶೇಷವಾದಂಥ ಗೌರವ ಸಿಕ್ಕಿದೆ ಅಂತ ನಮ್ಮನ್ನು ತುಂಬ ಹುರಿದುಂಬಿಸಿ ನಮ್ಮ ಜೊತೆ ಸಂಪರ್ಕದಲ್ಲಿ ಇರಿಸಿಕೊಂಡಂಥ ಹೊಸ ತಂಡಗಳಿಗೆ ಹೆಚ್ಚು ಅವಕಾಶ ಕೊಟ್ಟಿದ್ದೇವೆ. ಹೊರ ಜಿಲ್ಲೆಗಳವರು ಕೂಡ ಅಪೇಕ್ಷೆ ಪಡ್ತಾರೆ. ಹೊರ ಜಿಲ್ಲೆಯಿಂದ ಬಂದವರನ್ನು ಕೂಡ ನಾವು ವ್ಯವಸ್ಥೆ ಮಾಡಿದ್ದೇವೆ, ಉಳ್ಕೊಳ್ಳೋ ವ್ಯವಸ್ಥೆ ಮಾಡಿದ್ದೇವೆ. ಆ ತಂಡಗಳಿಗೆ ಗೌರವ ಕೊಟ್ಟು, ಪ್ರಶಸ್ತಿ ಕೊಟ್ಟು, ಮಾನ್ಯತೆ ನೀಡಿ, ಪ್ರಸಾದ ನೀಡಿ ಗೌರವಿಸುವಂಥ ವ್ಯವಸ್ಥೆ ನಾವು ಮಾಡಿಕೊಂಡು ಬಂದಿದ್ದೇವೆ. ಇವತ್ತು ಕದ್ರಿಯ ಕಾರ್ಯಕ್ರಮಗಳನ್ನು ಕೊಡುವ ಉದ್ದೇಶದಲ್ಲಿ ಮಾತ್ರ ಈ ಮಲ್ಲಿಕಾ ಕಲಾವಂತ ಕೆಲಸ ಮಾಡುವುದಿಲ್ಲ. ಕದ್ರಿಯ ಎಲ್ಲ ಭಾಗದಲ್ಲಿ ಕೂಡ, ಎಲ್ಲ ವಿಚಾರಗಳಲ್ಲಿ ಕೂಡ ಮುತುವರ್ಜಿ ಕೆಲಸ ಮಾಡ್ತದೆ. ಅಲ್ಲಿ ಅನ್ನ ಸಂತರ್ಪಣೆ ಆಗ್ತದೆ. ಆಗ ನಮ್ಮ ಸ್ವಯಂ ಸೇವಕರಿದ್ದಾರೆ. ಅಲ್ಲಿ ಜಾತ್ರೋತ್ಸವದ ಸಂದರ್ಭದಲ್ಲಿ ತೀರ್ಥ ಸ್ನಾನಕ್ಕಾಗಿ ಲಕ್ಷೋಪಲಕ್ಷ ಜನ ಬರ್ತಾರೆ. 13ನೇ ತಾರೀಕಿಗೆ ಬಂದು ತಂಗಿ ಕೂತು 13 ರಾತ್ರಿ ಅಂದರೆ 14 ಬೆಳಗಿನ ಸಮಯಕ್ಕೆ ತೀರ್ಥ ಸ್ನಾನ ಮಾಡೋದು. ಅದೊಂದು ಮುಹೂರ್ತ ಅಂತಿದೆ. ಆ ಮುಹೂರ್ತವನ್ನು ಡಿಕ್ಲೇರ್ ಮಾಡಿದವರು ದೇವಸ್ಥಾನದ ತಂತ್ರಿಗಳು ನಮಗೆ ಸೂಚನೆ ಕೊಟ್ಟಿರ್ತಾರೆ. ಆ ನಂತರವೇ ಸ್ನಾನ ಮಾಡ್ತಾರೆ. ಮತ್ತೆ ಸ್ನಾನ ಮಾಡಿ ದೇವರ ದರ್ಶನ ಮಾಡಿ ಒಂದಷ್ಟೊತ್ತು ಈ ಕಾರ್ಯಕ್ರಮಗಳಲ್ಲಿ ಕೂತು ಆಲಿಸಿ ಹೋಗುವಂಥ ಎಷ್ಟೋ ಜನರು ಹರಕೆಯನ್ನಾಗಿ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ತೀರ್ಥ ಸ್ನಾನದ ದಿವಸ ಬೆಳಗಿನ ಜಾವ ಅಂದರೆ 14ನೇ ತಾರೀಕು ಬೆಳಗಿನ ಜಾವ 4 ಗಂಟೆಯಿಂದಲೇ ನಮ್ಮ ಭಕ್ತಿ ಗೀತೆಗಳು ಪ್ರಾರಂಭ ಆಗ್ತದೆ. ಅದರ ನಂತರ ಪ್ರಾರಂಭ ಆದದ್ದು ನಿರಂತರವಾಗಿ ಮಧ್ಯಾಹ್ನ ಊಟೋಪಚಾರಗಳು ಬೇಕಾದಷ್ಟು ಪ್ರತಿನಿತ್ಯವೂ ಇದೆ. ಇಂಥ ಸಂದರ್ಭದಲ್ಲಿ ಸ್ವಲ್ಪ ವಿಶೇಷವಾದಂಥ ಅದಕ್ಕೆ ಮಾನ್ಯತೆ ಕೊಟ್ಟು ನಾವು ಗೌರವ ಮಾಡ್ತಾ ಇದ್ದೇವೆ. ಊಟದಲ್ಲಿ ಸ್ವಲ್ಪ ಹೆಚ್ಚಿನ ಬಗೆಗಳನ್ನು ಕೂಡ ಮಾಡ್ತೀವಿ. ಮತ್ತು ಸಂಜೆಯ ಹೊತ್ತು ಫಲಾರ್ ಇತ್ಯಾದಿಗಳ ಬಗ್ಗೆ ವ್ಯವಸ್ಥೆ ಎಲ್ಲ ಮಾಡಿ ಕಲಾವಿದರಿಗೆ ಬೇಕಾದ ಗೌರವ ಮಾಡಿಕೊಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಪರಿಸರದ ಶಾಲೆಯ ವಿದ್ಯಾರ್ಥಿಗಳಿಗೂ ನಾವು ಸ್ಪರ್ಧೆ ಇತ್ಯಾದಿಗಳನ್ನೆಲ್ಲ ನೆರವೇರಿಸಿ ಅವರಿಗೆ ಕ್ಷೇತ್ರಕ್ಕೆ ಆಮಂತ್ರಿಸಿ ಅಲ್ಲಿ ಬಹುಮಾನ ಗೌರವ ಕೊಡುವುದು, ಮತ್ತು ಭಾಗವಹಿಸಿದ ಎಲ್ಲರಿಗೂ ಕೂಡ ಬೇರೆ ಬೇರೆ ರೀತಿಯ ಮೊಮೆಂಟ್ ಥರ, ಅದು ಯಾವ ಥರ ಆಗ್ಬೋದು. ಪದಕವೂ ಇರ್ತದೆ ಕೆಲವರಿಗೆ ಶಾಲೆ ಇರ್ತದೆ, ಕೆಲವರಿಗೆ ಫಲತಟ್ಟೆ ಇರ್ತದೆ, ಕೆಲವರಿಗೆ ಸ್ಮರಣಿಕೆ ಇರ್ತದೆ. ಇನ್ನು ಕೆಲವರು ಅಪೇಕ್ಷೆ ಪಟ್ಟ ಹಾಗೆ ಎಷ್ಟೋ ಜನ ಸ್ಮರಣಿಕೆಯನ್ನು ಅಪೇಕ್ಷೆ ಪಡ್ತಾರೆ. ಕೆಲವರು ನಮ್ಮ ಹತ್ರ ಹೇಳಿದಂತೆ ಸ್ಮರಣಿಕೆ ತುಂಬ ಸಿಕ್ಕಿದೆ ಅಂತ. ಅಂದರೆ ನಾವಾಗಿ ಯಾವ ತಂಡವನ್ನು ಇಷ್ಟೋ ತನಕ ಬಿಟ್ಟಿಲ್ಲ. ಒಂದು ವರ್ಷ ಬಂದವರು ಮತ್ತೊಂದು ವರ್ಷ ಇನ್ನೊಂದು ವರ್ಷ ಕೊಡುವ ಅಂತ ಹೇಳಿದ್ರು, ಅವರು ಮುನಿಸು ಮಾಡ್ಕೊಳ್ತಾರೆ, ಬೇಸರ ಮಾಡ್ಕೊಳ್ತಿದ್ರು. ಅಂಥವರಿಗೂ ನಾವು ಕೊಟ್ಟಿದ್ದೇನೆ. ಯಾಕಂದರೆ ಇದನ್ನು ನಾನು ಒತ್ತಿ ಹೇಳೋದಂದರೆ, ಆಮಂತ್ರಣ ನೋಡಿದ ತಕ್ಷಣ ನನ್ನದು ಕೆಲವರು ಹೇಳಿದ ಪ್ರಶ್ನೆ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಅರ್ಧ ಗಂಟೆಗೆ ಅಷ್ಟು ದೂರದಿಂದ ಕರೆಸಿ ಹೇಳ್ತೀರಿ, ಒಂದು ಗಂಟೆ ಕಾರ್ಯಕ್ರಮ ಕೊಡ್ತೀರಿ, 40-50 ಜನ ಸೆಟ್ ಬರ್ತದೆ, ಇಷ್ಟಕ್ಕೆ ಸಮಯ ಸಾಕು, ಅದನ್ನು ನೋಡಿಕೊಳ್ಳೋದು ಹೇಗೆ? ಅದೊಂದು ನಿರಂತರವಾಗಿ ನಡೀತದೆ. ಅರ್ಧ ಮುಕ್ಕಾಲು ಗಂಟೆ, 1 ಗಂಟೆಗೆ ಅಂತ 1.5 ಗಂಟೆಗೆ ಅಂತ ಹೆಚ್ಚು ಸಮಯ ಯಾರಿಗೂ ಕೊಟ್ಟಿಲ್ಲ. ನಾಟಕಗಳಿಗೆ ಮಾತ್ರ ಒಂದು ವ್ಯವಸ್ಥೆ ಮಾಡಿದ್ದೇವೆ. ಕೊನೆಗಾಗಿ ನಾಟಕ ಇಟ್ಟು ಅದನ್ನೊಂದು 3 ಗಂಟೆ ಅದರ ವ್ಯವಸ್ಥೆ, ಅದಕ್ಕೊಂದು ಸ್ಟೇಜಿನಲ್ಲಿ ಕೂಡ ಅರ್ಧ ಭಾಗ ಎಕ್ಸ್ಟ್ರಾ ಹಾಕಿ ಯಾರಿಗೂ ಎದುರಿನ ಭಾಗದಲ್ಲಿ ತೊಂದರೆ ಆಗದಂತೆ, ನೃತ್ಯದವರ ತಂಡದಲ್ಲಿ ತೊಂದರೆ ಆಗದಂತೆ ನೀಡಿದ್ದೇವೆ. ಅದು ಅಲ್ಲದೆ ವಿಶೇಷವಾಗಿ ಎಳೆಯ ಮಕ್ಕಳು, 15 ವರ್ಷದ ಕೆಳಗಿನ ಮಕ್ಕಳು ಯಾರಾದರೂ ಒಂದು ಅದ್ವಿತೀಯವಾದಂಥ ಸಾಧನೆಯನ್ನು ಮಾಡಿದರೆ ಅವರಿಗೊಂದು 20-30 ನಿಮಿಷ ಅವಕಾಶ ಕೊಟ್ಟು ಅವರಿಗೊಂದು ವಿಶೇಷ ವೇದಿಕೆ ಕೊಟ್ಟು ಪ್ರತಿಭಾರಂಗ ಅಂತ ನಾವು ಕಳೆದ ವರ್ಷಗಳಿಂದ ಹಲವಾರು ವರ್ಷಗಳನ್ನು ಪ್ರಾರಂಭಿಸಿದ್ದೇವೆ. ಅದನ್ನು ಆದಷ್ಟು ಹಗಲಲ್ಲೇ ಮಾಡಿದ್ದೇವೆ, ರಜಾದಿನಗಳಲ್ಲಿ ಮಾಡಿದ್ದೇವೆ. ಶಾಲೆ ಇತ್ಯಾದಿಗಳಿಗೆ ತೊಂದರೆ ಆಗದಂತೆ ನಿಯಮವನ್ನು ಪಾಲಿಸಿಕೊಂಡಿದ್ದೇವೆ. ಸರ್ಕಾರದಿಂದ ಕೆಲವು ಸುತ್ತೋಲೆ ನಮ್ಗೆ ಬಂದಿತ್ತು, ನೀವು ನಡು ರಾತ್ರಿ ಇಡೀ ರಾತ್ರಿ ಎಲ್ಲ ಮಾಡಬಾರದು, 10:30 ಗಂಟೆ ನಂತರ ಇತರರಿಗೆ ತೊಂದರೆ ಆಗ್ತದೆ ಅಂತ. ಅದು ಏನು ನಿಯಮ ಪ್ರಕಾರವಾಗಿದೆಯೋ ಅದನ್ನು ನಾವು ಪಾಲಿಸಿದ್ದೇವೆ. 10-11 ಗಂಟೆ ಮೇಲೆ ಕಾರ್ಯಕ್ರಮಗಳ ವ್ಯವಸ್ಥೆ ಸ್ವಲ್ಪ ಕುಂಠಿತಗೊಳಿಸಿದ್ದೇವೆ. ಕೆಲವೊಂದು ಕಾರ್ಯಕ್ರಮಗಳಿಗೆ ಆಗೋದಿಲ್ಲ ಹಾಗೆ, ಅದಕ್ಕೆ ವಾಲಿಬ್ ಇತ್ಯಾದಿಗಳನ್ನೆಲ್ಲ ಎಷ್ಟು ಬೇಕು ಅಷ್ಟನ್ನೇ ಇಟ್ಕೊಂಡು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ನಮ್ಮ ಕಾರ್ಯಕ್ರಮಕ್ಕೂ ದೇವಸ್ಥಾನದ ಮಂಡಳಿಗೂ ಬಹಳ ಅನುಕೂಲವಾದಂಥ ಒಂದು ಒಳ್ಳೆಯ ಅವಿನಾಭಾವ ಸಂಬಂಧ ಉಂಟು. ಇಲ್ಲಿಯ ಕಾರ್ಯಕ್ರಮ ಅಲ್ಲಿ, ಅಲ್ಲಿಯ ಕಾರ್ಯಕ್ರಮ ಇಲ್ಲಿ ಅಂತ ಹೇಳಿದ ಹಾಗೆ ನಮ್ಮ ಒಳಾಂಗಣದಲ್ಲಿ ಕೆಲವು ಸರ್ತಿ ನಮ್ಮ ಹೊರಾಂಗಣದಲ್ಲಿ ಹೆಚ್ಚು ಬೇಡಿಕೆ ಬಂದಾಗ
ಅಥವಾ ಹೊಸ ತಂಡಗಳು ಬರ್ತದೆ ಜಾತ್ರೆ, ಇದೆಲ್ಲ ಪ್ರಚಾರಗಳನ್ನು ಕೇಳಿ ಬಂದವರಿದ್ದಾರೆ. ಆಗ ಒಳಾಂಗಣದಲ್ಲಿ ಕೂಡ ಅವರಿಗೆ ಭಜನೆಯ ಸಂಗೀತ ನೃತ್ಯ ಮಾಡಲಿಕ್ಕೆ ಅವಕಾಶ ಎಲ್ಲ ಮಾಡಿಕೊಟ್ಟು ಈ ಥರ ಬಂದವರಿಗೆಲ್ಲ ಸಂತೋಷ ಪಡುವಂಥ ಒಂದು ವ್ಯವಸ್ಥೆ ಮಲ್ಲಿಕಲಾವನ್ನು ಕಳೆದ 74 ವರ್ಷ ಮಾಡ್ತಾ ಇದೆ. ಈ ವರ್ಷ ಅಮೃತೋತ್ಸವ ವರ್ಷ, ಇದು ನಮ್ಮದು ವಾರ್ಷಿಕ ಕಾರ್ಯಕ್ರಮ. ಇದು ಆದ ಕೂಡಲೇ ನಾವು ಅಮೃತ ವರ್ಷದ ಬಗ್ಗೆ ಬೇರೆ ವಿಶೇಷವಾದಂಥ ಕಾರ್ಯಕ್ರಮದ ಯೋಜನೆ ಎಲ್ಲ ಮಾಡಿದ್ದೇವೆ. ಅದನ್ನು ಮತ್ತೊಮ್ಮೆ ತಮ್ಮಲ್ಲಿ ನಿಮ್ಮ ಮುಂದೆ ಇಡಲಿಕ್ಕಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಉತ್ಸಾಹ ಕೊಡುತ್ತಾ ಇದನ್ನು ಇತರರಿಗೆ ತಿಳಿಸುವುದಕ್ಕೋಸ್ಕರ ಮತ್ತು ಮಕ್ಕಳನ್ನು ಹೆಚ್ಚು ಪ್ರೇರೇಪಣೆ ಮಾಡಲಿ ಎಂಬ ದೃಷ್ಟಿಯಿಂದ, ಕೇಳುಗರು ಆಗಮಿಸಲಿ ಎಂಬ ದೃಷ್ಟಿಯಿಂದ ತಮ್ಮನ್ನೆಲ್ಲ ಭಿನ್ನ ಮಾಡ್ತಾ ಇದ್ದೇವೆ. ತಾವುಗಳು ಕೂಡ ಸಮಯಕ್ಕನುಸಾರವಾಗಿ ನಿಮ್ಮ ಅನುಕೂಲಕ್ಕನುಸಾರವಾಗಿ ಬಂದು ನಮ್ಮ ಭೇಟಿಯಾಗಿ ಪ್ರಸಾದ ಸ್ವೀಕರಿಸಿಕೊಳ್ಬೇಕು ವಿನಂತಿಸ್ತಾ ಈ ಕಾರ್ಯಕ್ರಮಕ್ಕೆ ತಮಗೆ ವಿಶೇಷವಾದ ಆಹ್ವಾನ ನೀಡ್ತಾ ಇದ್ದೇವೆ. ಮತ್ತೊಮ್ಮೆ ತಮ್ಮ ಪರಿಚಯವನ್ನು ನೀಡ್ತೇನೆ. ಕಾರ್ಯಾಧ್ಯಕ್ಷರಾದ ಸುಧಾಕರ್ ರಾವ್ ಬೇಜಾರ್ ನಾನು, ಪೋಷಕರಾದಂಥ ಎಂ ರವೀಂದ್ರ ಶೇಟ್ SLC ಡೈಮಂಡ್ ಹೌಸಿನ ಮಾಲಕರು, ಟಿ ದಾಮೋದರ್ ರೈ ಅವರು ಅಂತ ಅದಿತಿ ಎಂಟರ್ಪ್ರೈಸಸ್ನ ಮಾಲಕರು. ಮಹಿಳೆಯ ವಿಭಾಗದಲ್ಲಿ ತುಂಬ ಜನ ನಮ್ಮ ಜೊತೆ ಇದ್ದಾರೆ. ಅವರಲ್ಲಿ ಅವರು ಬಂದಿದ್ದಾರೆ. ಸುಮಾ ಪ್ರಸಾದ್ ನಮ್ಮ ಜೊತೆ ಇದ್ದಾರೆ. ನಮ್ಮ ಜೊತೆ ವಾದಿರಾಜ ಆಚಾರ್ TVS ಗ್ರೂಪ್ನಲ್ಲಿದ್ದವರು, ಅವರು ನಮ್ಮ ಜೊತೆ ಇದ್ದಾರೆ. ರವಿ ಅಲೆವರರು ನಮ್ಮೆಲ್ಲ ಒಂದು 4-5 ತಂಡ ಅವರದ್ದೇ ನಿರ್ದೇಶನ ನಡೆಯುತ್ತದೆ. ಒಂದು ಯಕ್ಷಗಾನ ಅಕಾಡೆಮಿ ಈಗ ತಾನೇ ಪ್ರೆಸ್ ಮೀಟಲ್ಲಿ ಹೇಳಿದ್ದು, ಅದು ಆರಂಭ ಆದ 10 ವರ್ಷವೂ ಕೂಡ ನಮ್ಮಲ್ಲಿ ವೇದಿಕೆ ಅವರಿಗೆ ಕೊಟ್ಟಿದ್ದೇವೆ. ಅವರು ಪ್ರತಿ ವರ್ಷ ಬಂದು ತಾಳಮದಲ್ಲಿ ನೆರವೇರಿಸ್ತಾರೆ. ಮತ್ತು ಇವರ ಒಂದು ವರ್ಕಾಡಿ ಸಂಸ್ಥೆ ಉಂಟು. ಮತ್ತು ಇವತ್ತು ಅವರು ಉಲ್ಲೇಖ ಮಾಡಿಲ್ಲ, ಸರಯು ಬಾಲ ಯಕ್ಷವೃಂದ 25 ವರ್ಷ ಆಯಿತು. ಸರಯು ಬಾಲ ಯಕ್ಷವೃಂದ ಆರಂಭ ಆದದೇ ನಮ್ಮ ಸಂಸ್ಥೆಯಲ್ಲಿ. ಪ್ರತಿ ವರ್ಷವೂ ಕೂಡ 22ನೇ ಆಮಂತ್ರಣ ಪತ್ರಿಕೆಯಲ್ಲಿದೆ. 25ನೇ ವರ್ಷವು ಇವತ್ತು ಆಚರಿಸ್ತಾ ಇದೆ. ನಮ್ಮಲ್ಲಿ 50ನೇ ವರ್ಷ ಆಗುವಾಗ ಆರಂಭ ಆದ ಸುವರ್ಣ ಕಲಾ ಜ್ಯೋತಿಯಿಂದ ಒಂದು ಕಾರ್ಯಕ್ರಮ ನಾವು ಮಾಡಿದ್ದೆವು. ಆಗ ಆರಂಭ ಆದಂಥ ಸಂಸ್ಥೆ. ಹೀಗೆ ಹತ್ತಾರು ಸಂಸ್ಥೆ, ಹವ್ಯಾಸ ಬಳಗ ಯಾವುದನ್ನು ತೆಗೆದುಕೊಂಡು ಎಲ್ಲ ಮಲ್ಲಿಕಲಾದಲ್ಲಿ ಆರಂಭಿಕ ಕಾಲದಲ್ಲಿ ಇದ್ದದ್ದು ಇವತ್ತು ಬಹಳ ವಿಜೃಂಭಣೆಯಿಂದ ಮೆರೀತಾ ಇರೋದನ್ನು ನಾವು ಕಾಣ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮಗಳ ಪ್ರೋತ್ಸಾಹ ನಿಮ್ಮದು ಸದಾ ಇರಲಿ ಅಂತ ಆಶಿಸ್ತಾ, ಇದರ ಬಗ್ಗೆ ಏನಾದರೂ ಕೇಳುವುದಿದ್ರೆ ಅದರ ಒಟ್ಟಿಗೆ ಕೂಡಿ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದ್ದೇವೆ. ಧನ್ಯವಾದ.